ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ಶಿಲ್ಪ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತೇನಪ್ಪ ಸ್ಪೆಷಲ್ ಅಂದರೆ ಸಂಕ್ರಾಂತಿ ಹಬ್ಬ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ನಮ್ಮ ಮನೆಗೆ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ ನೋಡಿ. ಪೂಜೆಗೆಲ್ಲ ರೆಡಿ ಮಾಡವನೇ ನನ್ನ ಮಗಳೆಲ್ಲ ರೆಡಿ ಮಾಡ್ತಿದ್ದಾರೆ. ಸೊ ಅಡುಗೆನೂ ಆಗಿದೆ. ಬನ್ನಿ, ನಾನು ಹಾಕಿದ ರಂಗೋಲಿ ತೋರಿಸ್ತೀನಿ, ಬನ್ನಿ. ನೋಡಿ ನನ್ನ ರಂಗೋಲಿ ಆಗಿದೆ ಫ್ರೆಂಡ್ಸ್, ನನ್ನ ರಂಗೋಲಿ ಆಗಿದೆ ನೋಡಿ. ನನ್ನ ಮಗ, ನಾನು ಬರೀ ರಂಗೋಲಿ ಹಾಕ್ತಿದ್ದೆ. ಕಬ್ಬು ಹಾಕು, ಈ ಮಡಿಕೆನೂ ಪೊಂಗಲ್ ಇದಾಗೋ ಥರ ಬಿಡಿಸು, ಇಲ್ಲಿ ಬರೀ ಅಂತೆಲ್ಲ ಹೇಳ್ದ. ಸೊ ಎಲ್ಲ ಹಾಕಿದೆ. ಸೊ ಇವಾಗ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು. ಇಲ್ಲೇ ಯಾವುದಾದ್ರೂ ನಿಯರ್ ಬೈ ಹೋಗಿ ಬರೋಣ ಅಂತ. ಸ್ವಲ್ಪ ಬೇಗ ಇದ್ದಿದ್ದಕ್ಕೆ ಎಲ್ಲ ಬೇಗ ಆಯಿತು. ಟೈಮ್ ಇವಾಗ 8:30. ಸೊ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೊರಡೋದೆ. ಎಳ್ಳು ಸರಾಗಕ್ಕೆ ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ. ಬೋಲೆ ಸಾಮಿ ಕಡೆ ಬೇಡಿಂಗೆ. ದೇವ್ರೇ, ನನಗೆ ವಿದ್ಯೆ ಬುದ್ಧಿ ಕೊಡು. ಜೋರಾಗಿ ಹೇಳ್ಬೇಕಿಲ್ಲಿ, ನನಗೆ ಕೇಳಿಸ್ತಲ್ಲ ನೀನೇನು ಬೇಡ್ಕೊತ ಇದೀಯ ಅಂತ. ಆಯ್ತಾ? ಈಗ ಪೂಜೆ ಆಯಿತು. ಸೊ ನೋಡಿ, ಈ ಥರ ಮಾಡಿದ್ದೀವಿ ಪೂಜೆ. ಎಳ್ಳು ಬೆಲ್ಲ, ಪೊಂಗಲ್ಲು, ಕಡಲೆಕಾಯಿ, ಗೆಣಸೆಲ್ಲ ಇಟ್ಟು ಪೂಜೆ ಮಾಡಿದ್ದೀವಿ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ದೇವಸ್ಥಾನಕ್ಕೆ ಹೋಗಿ ಬಂದು ತಿಂಡಿ ತಿನ್ನಬೇಕು. ಸೊ ಮತ್ತೆ ಸಿಗ್ತೀನಿ. ಇವತ್ತು ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಸ್ಪೆಷಲ್ಲು. ನಮ್ಮ ಮನೇಲಿ ಅಂತಲ್ಲ, ಎಲ್ಲರ ಮನೆಯಲ್ಲೂ ಅದೇ ಅವರೆಕಾಯಿ ಸ್ಪೆಷಲ್ಲು. ಸೊ ನ್ಯೂ ಇಯರ್ಗೂ ಇದು ಮಾಡ್ತಾರೆ. ಇದಕ್ಕೆ ಬೇಳೆ ಸಾರು, ದೋಸೆ ಕಾಂಬಿನೇಷನ್ ಎಲ್ಲರೂ ತುಂಬ ಜನ ಮಾಡ್ತಾರೆ. ಸೊ ಇವತ್ತು ನಾವು ನ್ಯೂ ಇಯರ್ಗೆ ಮಾಡೋಕ್ಕಾಗಿಲ್ಲ, ಫೈನಲಿ ಇವತ್ತು ಮಾಡಿದ್ದೀವಿ. ಸೊ ಇದಾಯಿತು ಇವತ್ತಿಗೆ. ಆಲ್ಮೋಸ್ಟ್
ಆಲ್ಮೋಸ್ಟ್ ಪೂಜೆ ಆಯಿತು, ದೇವಸ್ಥಾನಕ್ಕೆ ಹೋಗಿ ಬಂದಾಯಿತು, ತಿಂಡಿ ಆಯಿತು. ಸೊ 10:30ಗೆ ಎಲ್ಲ ಮುಗಿಸಿದ್ದೀವಿ. ಸೊ ಈ ವ್ಲಾಗ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ಸತಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು.